ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೇಕ್ ಮೈ ಪ್ರಾಪರ್ಟೀಸ್ ವೀಕ್ಲಿ ನ್ಯೂಸ್. ನವೆಂಬರ್ 1ರಿಂದ ಬಿ ಖಾತೆಗಳು ಎ ಖಾತೆಗೆ ಶಿಫ್ಟ್. ಬೆಂಗಳೂರಿನಲ್ಲಿರುವಂತಹ ಭೂ ಮಾಲೀಕರಿಗೆ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಇದು ಒಂದು ತುಂಬಾ ಒಳ್ಳೆಯ ವಿಚಾರ. ಹಾಗೆ ದೀಪಾವಳಿಗೆ ಒಂದು ಒಳ್ಳೆ ಆಫರ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ನಿಮ್ಮ ಆಸ್ತಿಗೆ ಸಂಬಂಧಪಟ್ಟ ಬಿ ಖಾತೆಗಳಿಗೆ ಎ ಖಾತೆ ಆಗಿ ಪರಿವರ್ತನೆ ಮಾಡಲು ಆನ್ಲೈನ್ ಮೂಲಕ ನೋಂದಣಿ ಮಾಡುವುದಕ್ಕೆ ಡಿ.ಕೆ. ಶಿವಕುಮಾರ್ ವೆಬ್ಸೈಟ್ಗೆ ಚಾಲನೆಯನ್ನ ನೀಡಿದ್ದಾರೆ. 100 ದಿನದವರೆಗಿನ ಮಾರ್ಗಸೂಚಿ ದರಕ್ಕೆ 5% ಹಣವನ್ನು ಕಟ್ಟಬೇಕಾಗುತ್ತೆ. 100 ದಿನದ ನಂತರದ ಮಾರ್ಗಸೂಚಿಗೆ ಹೆಚ್ಚುವರಿ ಶುಲ್ಕವನ್ನ ಕಟ್ಟಬೇಕಾಗುತ್ತೆ. ಹಾಗೂ 3 ತಿಂಗಳ ನಂತರ ಹೆಚ್ಚುವರಿ ಶುಲ್ಕವನ್ನ ಇನ್ನೂ ನಿಗದಿಪಡಿಸಿಲ್ಲ. ಆದಷ್ಟು ಬೇಗ ನಿಗದಿಪಡಿಸಲಾಗುತ್ತದೆ. ಕಟ್ಟಡಗಳಿಗೂ ಎ ಖಾತೆಯನ್ನು ಮಾಡಿಸಿಕೊಳ್ಳಬಹುದು. ಆದರೆ ಸದ್ಯಕ್ಕೆ ಖಾಲಿ ನಿವೇಶನಗಳಿಗೆ ಮೊದಲು ಆದ್ಯತೆಯನ್ನ ನೀಡಿದ್ದಾರೆ. ಬೆಂಗಳೂರಿನ 15 ಲಕ್ಷಕ್ಕೂ ಹೆಚ್ಚು ಬಿ ಖಾತಾ ಆಸ್ತಿಗಳಿಗೆ ಇದರಿಂದ ಅನುಕೂಲವಾಗ್ತಿದೆ. ಬಿಡಿಎ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಂಪರ್ಕ ಶುರು. 1200 ಚದರ ಅಡಿ ಮನೆಗಳಿಗೆ ಓಸಿ ಮತ್ತು ಸಿಸಿ ಅಗತ್ಯ ಇಲ್ಲ ಎಂದು ಕಳೆದ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಂಡಿದ್ದು, ವಿದ್ಯುತ್ ಸಂಪರ್ಕ ಕೊಡಬೇಕೆಂದು ಸರ್ಕಾರ ಸುತ್ತೋಲೆಯನ್ನು ಕಳುಹಿಸಿ ಕಾರ್ಯವನ್ನು ಆರಂಭ ಮಾಡಿದೆ. ತಾತ್ಕಾಲಿಕ ಕನೆಕ್ಷನ್ ತೆಗೆದುಕೊಂಡಿರದ ಕಟ್ಟಡಗಳಿಗೂ ಪರ್ಮನೆಂಟ್ ಕನೆಕ್ಷನ್ ಕೊಡ್ತೀವಿ ಅಂತ ಬೆಸ್ಕಾಂ ಚೀಫ್ ಜನರಲ್ ಮ್ಯಾನೇಜರ್ ಮಾಲ್ತೇಶ್ ತಿಳಿಸಿದ್ದಾರೆ. ಬನಶಂಕರಿಯ ಜೆಪಿ ನಗರದಲ್ಲಿ ಅತಿಕ್ರಮಣಗೊಂಡಿದ್ದ 25 ಕೋಟಿ ಮೌಲ್ಯದ ಆಸ್ತಿಯನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವಶಪಡಿಸಿಕೊಂಡಿದೆ. ಬೆಂಗಳೂರು ಸ್ಥಳೀಯ ಪೊಲೀಸರ ಸಹಾಯದಿಂದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಗುರುವಾರ ಜೆಪಿ ನಗರದ 9ನೇ ಹಂತ ಮತ್ತು ಬನಶಂಕರಿಯ 3ನೇ ಹಂತದಲ್ಲಿ ಅತಿಕ್ರಮಣಗೊಂಡಿದ್ದ ಆಸ್ತಿಗಳನ್ನು ವಶಪಡಿಸಿಕೊಂಡಿದೆ. ಮುಂದಿನ ವಾರ ಮತ್ತಷ್ಟು ಹೊಸ ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.